ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಮಂತ್ರಾಲಯ ವ್ಲಾಗ್. ಎಸ್ ನಾವಿವಾಗ ಜಸ್ಟ್ ರೀಚ್ ಆಗಿದ್ದೀವಿ ಮಂತ್ರಾಲಯಗೆ. ನೀವು ಬಡ್ಜೆಟಲ್ಲಿ ಏನಾದರೂ ಮಂತ್ರಾಲಯಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ವಿಡಿಯೋನ ತಪ್ಪದೇ ಎಲ್ಲರೂ ವಾಚ್ ಮಾಡಿ. ಸೊ ಪ್ರತಿಯೊಂದು ಅಪ್ಡೇಟ್ಸು ಇದರಲ್ಲಿ ಕೊಡ್ತಾ ಹೋಗ್ತೀನಿ. ಎಷ್ಟಾಯಿತು, ನಾವು ಎಲ್ಲಿಂದ ಟ್ರಾವೆಲ್ ಮಾಡಿದ್ವಿ ಎಲ್ಲನೂ ಇದರಲ್ಲಿ ಅಪ್ಡೇಟ್ ಆಗಿರುತ್ತೆ. ಸೊ ಸ್ಟೇ ಟ್ಯೂನ್, ಯಾರು ಮಿಸ್ ಮಾಡಬೇಡಿ. ಫಸ್ಟಿಂದ ಕೊನೆವರೆಗೂ ನಮ್ಮ ವಿಡಿಯೋನ ನೋಡಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಸೊ ಎಸ್ ನಾವಿವಾಗ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ನೀವೇನಾದರೂ ಬ್ಯಾಂಗ್ಳೂರಿಂದ ಮಂತ್ರಾಲಯ ರೋಡ್ಗೆ ಬರಬೇಕು ಅಂತ ಅಂದರೆ 150 ರುಪೀಸ್ ಒಬ್ಬರಿಗೆ ಚಾರ್ಜ್ ಆಗುತ್ತೆ. ಅದನ್ನು ಸೆಕೆಂಡ್ ಸಿಟ್ಟಿಂಗಲ್ಲಿ. ಇಲ್ಲ 8 ಅವರ್ಸ್ 9 ಅವರ್ಸ್ ನಿಮಗೆ ಕುತ್ಕೊಳ್ಳೋಕ್ಕಾಗಲ್ಲ ಅಂದರೆ ನಾನು ನಿಮಗೆ ಸ್ಲೀಪರ್ನ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಇಲ್ಲಿಂದ ಈ ರೈಲ್ವೆ ಸ್ಟೇಷನಿಂದ ನೀವು ಬಂದಿದ್ದ ತಕ್ಷಣವೇ ಆಟೋಗಳು ತುಂಬ ಇರುತ್ತೆ. ಸೊ ಮಂತ್ರಾಲಯಗೆ ಹೋಗಬೇಕು ಅಂದರೆ ಇಲ್ಲಿಂದ 16 ಕಿಲೋಮೀಟ್ರ್ ಆಗುತ್ತೆ. ಸೊ ಇಲ್ಲಿಂದ ಇವಾಗ ಆಟೋ ತಗೊಂಡ್ಬಿಟ್ಟು ಹೊರಡೋಣ ಬನ್ನಿ. ಯಾಕೋ ನಾಚ್ಕೊಳ್ತಿದ್ಯಾ ಬಿಚ್ಚು? ಅವನಿಗೆ ಸ್ವಲ್ಪ ನಾಚಿಕೆ, ಅವನು ಮಾಸ್ಕೆ ಬಿಚ್ತಾ ಇಲ್ಲ ಅವಾಗಿಂದ. ಹಾಯ್ ಮಮ್ಮಿ, ಹಾಯ್ ಹೇಳೆ. ಹಾಯ್ ಹೇಳೆ. ಬಾಯ್. ಹಾಯ್. ಗೈಸ್ ಇವಾಗ ನಾವು ಆಟೋ ತಗೊಂಡಿದ್ದೀವಿ. ಸೊ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ನಿಂದ ಮಂತ್ರಾಲಯ ದೇವಸ್ಥಾನಕ್ಕೆ ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನಾವಿವಾಗ 7 ಜನ ಇರೋದ್ರಿಂದ ನಾವು 350 ರೂಪಾಯಿ ಕೊಡ್ತಾ ಇದ್ದೀವಿ. ಬನ್ನಿ ಹೋಗೋಣ ಈಗ. ಮಂತ್ರಾಲಯಕ್ಕೆ ಬಂದಿರೋದು ಹೇಗೆ ಅನ್ನಿಸ್ತಾ ಇದೆ? ಫುಲ್ ಖುಷಿ ಆಗ್ತಿದೆ, ಡ್ರೀಮಿ ಅಂತ ಅನ್ನಿಸ್ತಿದೆ. ನಿಜವಾಗ್ಲೂ ಬಂದಿದ್ದೀವಿ ಅಂತಾನೆ ಅನ್ನಿಸ್ತಿಲ್ಲ, ಸಖತ್ ಹ್ಯಾಪಿ. ಪವನ್ ನಿನಗೆ ಹೆಂಗೆ ಅನ್ನಿಸ್ತಿದೆ? ನಾನು ತುಂಬ ನಂಬಿರೋ ದೇವರು, ಒಂದ್ಸಲಿನಾದ್ರೂ ಬರಲೇಬೇಕು. ಎಷ್ಟು ಸಲ ಮಂತ್ರಾಲಯಕ್ಕೆ ಬಂದ್ರೂ ಅದು ಕಡಿಮೆನೇ ಅನ್ಸುತ್ತೆ. ಸೊ ಪ್ರತಿ ಸಲ ಇಲ್ಲಿ ಬರುವಾಗ್ಲೂ ಅದೇನೋ ಒಂದು ವೈಬು, ಪಾಸಿಟಿವ್ ವೈಬು ಆ್ಯಂಡ್ ಆ ಎನರ್ಜಿ ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ ನಮ್ಮ ರಾಯರ್ನ ನೋಡಲಿಕ್ಕೆ. ಆ್ಯಂಡ್ ಇವತ್ತು ಬಂದುಬಿಟ್ಟು ನನ್ನ ಪರ್ಫಾರ್ಮೆನ್ಸ್ ಇರೋದ್ರಿಂದ ಅದನ್ನು ತುಂಬ ಖುಷಿ ಆಗ್ತಾ ಇದೆ. ರಾಯರ್ ಸೇವೆ ಮಾಡೋದು ತುಂಬಾ ಅದೊಂಥರ ಹೇಳಕ್ಕೆ ಆಗದೆ ಇರೋವಂಥ ಸಂತೋಷ. ಸೊ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ಕೀಪ್ ವಾಚಿಂಗ್. ಮೊದಲಿಂದ ಕೊನೆವರೆಗೂ ವಿಡಿಯೋ ನೋಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಗೈಸ್ ಫೈನಲಿ ರೆಡಿ ಆಗಿದ್ದಾಗಿದೆ. ಸೊ ಅಲ್ಲೇನು ದೇವಸ್ಥಾನದ ರೂಮ್ಸ್ಗಳಿತ್ತು ಅದೆಲ್ಲನೂ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿತ್ತು. ಸೊ ನಾವಿಲ್ಲಿ ಏನು ದೇವಸ್ಥಾನದ ಅಕ್ಕಪಕ್ಕ ಏನು ತುಂಬ ರೂಮ್ಸ್ಗಳಿದೆ. ಸೊ ನಾವು ಅದರಲ್ಲೇ ಒಂದು ರೂಮ್ನ ತೊಗೊಂಡ್ವಿ. ಅದಕ್ಕೆ ನಾವು ಪೇ ಮಾಡಿದ್ದು 1000 ರುಪೀಸು. 7 ಜನ ಇದ್ದೀವಿ. ಸೊ 1000 ರುಪೀಸ್ ಪೇ ಮಾಡಿದ್ವಿ. ಸೊ ಇವಾಗ ಟೆಂಪಲ್ಗೆ ಹೋಗೋಣ ಬನ್ನಿ. ಸೊ ನಾವೆಲ್ಲಿ ಸ್ಟೇ ಮಾಡಿದ್ವಿ ಅಲ್ಲೇ ಉಡುಪಿ ಉಪಹಾರಿ ತುಂಬ ಕಡೆ. ಸೊ ಅದಕ್ಕೆ ಎಲ್ಲರೂ ಅಲ್ಲೇ ಟಿಫನ್ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ನೀವು ನೋಡ್ತಾ ಇರ್ಬೋದು, ನಾವು ಬಂದುಬಿಟ್ಟು ಇಲ್ಲಿ ಇಡ್ಲಿ ಮತ್ತು ವಡ ನಾರ್ಮಲ್ ಏನಿತ್ತು ಎಲ್ಲರೂ ಅದನ್ನೇ ತೊಗೊಂಡಿದ್ವಿ. ಆನಂತರ ತಿಂದಿದ್ದಾದಮೇಲೆ ನಾವು ಟೆಂಪಲ್ಗೆ ಎಂಟ್ರಿ ಕೊಟ್ವಿ. ವೆಂಕಟರಮಣನ ಅನುಗ್ರಹ ಪಡೆದ ಗುರುವೇ, ದ್ವೈತ ಸಿದ್ಧಾಂತ ಜ್ಞಾನ ಪ್ರವಾಹ ಹೊಗಳುವೆ ನಿಮ್ಮ ಮಹಿಮೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. 353ನೇ ರಾಯರ ಆರಾಧನೆಗೆ ಹೋದ ಗುರುವಾರ ಬರೋಕ್ಕಾಗಿಲ್ಲ, ಆದರೆ ಇವತ್ತು ಬಂದಿದ್ದೀವಿ. ಸೊ ಅದು ತುಂಬಾ ಖುಷಿ ಆಗ್ತಾ ಇದೆ. ನಿನ್ನೆ ಮುಗಿದಿದೆ ರಾಯರ ಆರಾಧನೆ, ಬಟ್ ಇವತ್ತು ಬಂದಿದ್ದೀವಿ. ಹಾಗೆಯೇ ಇಲ್ಲಿನೇ ರಾಯರ ಸೇವೆಗೋಸ್ಕರ ನಾನು ಪರ್ಫಾರ್ಮ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇರೋ ಸಂಗತಿ. ಸೊ ಐ ಆಮ್ ವೆರಿ ಬ್ಲೆಸ್ಡ್ ಅಂತ ಹೇಳ್ಬೋದು. ಸೊ ನೀವೇನಾದರೂ ಸೋಲೋ ಟ್ರಾವೆಲರ್ ಆಗಿದ್ದರೆ ನಿಮಗೆ ಇಲ್ಲಿ ರೂಮ್ ಸಿಗಲ್ಲ. ಸೊ ಅವ್ರು ಕೊಡೋದು ಇಲ್ಲ ರೂಮ್ನ. ಸೊ ನೀವೇನಾದರೂ ಸೋಲೋ ಟ್ರಾವೆಲರ್ ಆಗಿದ್ದು ಇಲ್ಲಿಗೆ ಬಂದರೆ ನಿಮಗೆ ರೂಮ್ಗಳು ಅಕಾಮಿಡೇಷನ್ ಸಿಗಲ್ಲ. ಸೊ ದಟ್ ನೀವು ಸ್ನಾನ ಏನಾದರೂ ಅಂದರೆ ಇಲ್ಲೇನು ಕಾಣಿಸ್ತಾ ಇದೆ ತುಂಗಾ ನದಿ. ಸೊ ಇಲ್ಲಿಗೆ ಬಂದುಬಿಟ್ಟು ನೀವು ಎಲ್ಲ ಮಾಡ್ಕೋಬೇಕಾಗತ್ತೆ. ಈಗ ನೀವು ಫ್ಯಾಮಿಲಿ ಬಂದರೆ ಇಲ್ಲ ಅಂತ ಅಂದರೆ ಇಬ್ಬರು ಬಂದರೆ ದೇವಸ್ಥಾನದಲ್ಲಿ ಅಕಾಮಿಡೇಷನ್ ಸಿಗತ್ತೆ. ಸೊ ನೀವು ಅಲ್ಲೇ ಸ್ನಾನ ಎಲ್ಲ ಮಾಡ್ಕೋಬೋದು. ಇಲ್ಲ ನಾನು ತುಂಗಾ ನದಿಯಲ್ಲೇ ಸ್ನಾನ ಮಾಡ್ತೀನಿ ಅಂತ ಅಂದರೆ ಅವರು ಕೂಡ ತುಂಗಾ ನದಿಯಲ್ಲೇ ಸ್ನಾನ ಮಾಡ್ಬೋದು. ಬಟ್ ಏನಂದರೆ ಸೋಲೋ ಟ್ರಾವೆಲರ್ ಆಗಿದ್ದರೆ, ಇಫ್ ಇನ್ ಕೇಸ್ ನೀವು ಸೋಲೋ ಟ್ರಾವೆಲರ್ ಆಗಿದ್ದರೆ ಅಕಾಮಿಡೇಷನ್ ಕೊಡಲ್ಲ ಅವರು. ಸೊ ದಟ್ ಅವಾಗ ನೀವೇನು ಮಾಡ್ತಾ ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ತುಂಗಾ ನದಿ, ಇಲ್ಲಿಗೆ ಬಂದುಬಿಟ್ಟು ಸ್ನಾನ ಆಗುತ್ತೆ. ಸೊ ಆ ನಂತರ ನೀವು ದೇವ್ರ ದರ್ಶನ ಪಡ್ಕೋಬೋದು.
ನಾವು 7 ಜನ ಫ್ಯಾಮಿಲಿ ಬಂದಿರೋದ್ರಿಂದ ನಾವು ರೂಮ್ನೇ ತೊಗೊಂಡ್ವಿ. ಸೊ ದಟ್ ಅಲ್ಲೇ ಸ್ನಾನ ಎಲ್ಲ ಮಾಡಿಕೊಂಡು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ತುಂಗಾ ನದಿ ನೋಡಿರಲಿಲ್ಲ ಯಾರೂ. ಹಾಗೆ ತುಂಗಾ ನದಿ ಒಂದ್ಸಲ ನೋಡ್ಕೊಂಡು ಹೋಗೋಣ. ನೀವು ನೋಡ್ತಾ ಇರ್ಬೋದು ವಾಟರ್ ಏನು ಅಷ್ಟೊಂದು ಇಲ್ಲ, ಕಡಿಮೆನೇ ಇದೆ. ಭಾಗ್ಯವಿದು ಮಧುರ ಪತಿಯೆಂದ ನಟನ, ಮಧುರವಿದು ಅದಿ ಮಧುರವಿದು ವೀಣೆನಾದ ಮಧುರ. ತುಂಗಾ ನದಿ ಅಂತ ಹೇಳ್ತೀವಿ. ಇಲ್ಲಿ ಬಂದು ಸ್ನಾನ ಎಲ್ಲ ಮಾಡ್ತಾರೆ, ಅಲ್ಲೇ ಗಲೀಜೆಲ್ಲ ಮಾಡಿಬಿಟ್ಟು ಹೋಗ್ತಾರೆ. ಸೊ ನಾವು ಎಜುಕೇಟೆಡ್ಸ್ ಆಗಿ ನಾವುಗಳೇ ಈ ಥರ ಮಾಡಿಬಿಟ್ರೆ ಏನು ಅಂತ ಹೇಳಬೇಕು ಅಲ್ವಾ. ಸ್ವಲ್ಪ ಸ್ವಚ್ಛತೆನ ಕಾಪಾಡ್ಕೋಬೇಕು ನಾವು. ಇದು ನಮ್ಮ ರಾಯರಿರ್ತಕ್ಕಂಥ ಇಲ್ಲಿ ಮಾತ್ರ ಅಲ್ಲ, ನಾ ಹೇಳ್ತಾ ಇರೋದು ಎಲ್ಲೋದ್ರೂ ಇದು ಪ್ರಾಬ್ಲಮ್ ಇದ್ದೇ ಇದೆ. ವಾಟರ್ ಬಾಟಲ್ ಕುಡಿತಾರೆ, ಅಲ್ಲೇ ವಾಟರ್ ಬಾಟಲ್ ಬಿಸಾಕ್ಬಿಡ್ತಾರೆ. ದರ್ಶನ ಎಲ್ಲ ಆಗಿದೆ. ಇವಾಗ ಭರತನಾಟ್ಯಂಗೆ ನಾನು ರೆಡಿ ಆಗಬೇಕು. ಹಾಗಾಗಿ ದರ್ಶನ ಮುಗಿಸ್ಕೊಂಡು ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ರೆಡಿ ಆಗಿಬಿಟ್ಟು ಬರೋಣ ಬನ್ನಿ. ಸೊ ಎಸ್ ಗಾಯ್ಸ್, ರೆಡಿ ಆಗಿದ್ದಾಗಿದೆ. ಇವಾಗ ಇವೆಂಟ್ ಇರೋ ಜಾಗಕ್ಕೆ ಹೋಗೋಣ ಬನ್ನಿ. ಐ ಆಮ್ ವೆರಿ ಹ್ಯಾಪಿ ಟುಡೇ ಆ್ಯಂಡ್ ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಕ್ಚುಲಿ. ಇವತ್ತು ಅದನ್ನು 353ನೇ ರಾಯರ ಆರಾಧನಾ ದಿನ ನಾನು ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಐ ನೋ ಇದನ್ನು ಪದೇ ಪದೇ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಷ್ಟು ಎಕ್ಸೈಟ್ ಆಗಿದ್ದೀನಿ ನಾನು. ಅದಕ್ಕೋಸ್ಕರ ಪದೇ ಪದೇ ಹೇಳ್ತಾ ಇದ್ದೀನಿ. ಈವೆಂಟು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ತುಂಬ ಜನ ಬಂದುಬಿಟ್ಟು ನನ್ನ ಹತ್ರ ಸೆಲ್ಫೀಸ್ ಎಲ್ಲ ಕೇಳ್ತಾಯಿದ್ರು. ಸೊ ದಟ್ ನಾನು ಖುಷಿಯಾಗಿ ಎಲ್ರಿಗೂ ಸೆಲ್ಫಿನೆಲ್ಲ ಕೊಡ್ತಾಯಿದ್ದೆ. ಸೊ ನನಗೂ ತುಂಬ ಖುಷಿ ಆಯಿತು ಅವ್ರು ಬಂದುಬಿಟ್ಟು ಕೇಳಿದ್ದು. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಸ್, ನಾನು ಈ ವಿಡಿಯೋದಲ್ಲಿ ನನ್ನ ಪರ್ಫಾರ್ಮೆನ್ಸ್ ವಿಡಿಯೋನ ಹಾಕ್ತಾಯಿಲ್ಲ. ಯಾಕಂತ ಅಂದರೆ ನಾನು ಈ ವಿಡಿಯೋನ ನನ್ನ ಪರ್ಫಾರ್ಮೆನ್ಸ್ ವಿಡಿಯೋನ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾವು ನೈಟ್ 9 o'clock ಎಲ್ಲ ಮುಗಿಸ್ಕೊಂಡು ಆವತ್ತಿನ ನೈಟೇ ಹೊರಟ್ಬಿಟ್ವಿ. ಸೊ ಎಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಫಾರ್ ಮೋರ್ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.